ಹಲೋ ಫ್ರೆಂಡ್ಸ್, ಈ ವಿಡಿಯೋದಲ್ಲಿ ಮಾತಾಡೋಣ ನೈಟ್ ಆಫ್ ದ ಸೆವೆನ್ ಕಿಂಗ್ಡಮ್ಸ್ ಎಪಿಸೋಡ್ ನಂಬರ್ 3. ಈ ಎಪಿಸೋಡ್ ನ ಹೆಸರು ಸ್ಕ್ವೇರ್. ಈ ಎಪಿಸೋಡ್ ಶುರುವಿನಲ್ಲಿ ಸರ್ ಡಂಕನ್ ನಟಾಲ್ ರವರ ಸ್ಕ್ವೇರ್ ಎಗ್ ಬೆಳ್ಳಂಬೆಳಿಗ್ಗೆ ಎದ್ದು ಡಂಕನ್ನಿನ ಥಂಡರ್ ಎಂಬ ಕುದುರೆ ಜೊತೆ ಬಾಂಡಿಂಗ್ ಬೆಳೆಸಲು ಹಾಗೂ ಲ್ಯಾನ್ಸಸ್ ಕ್ಯಾರಿ ಮಾಡುವುದನ್ನು ಪ್ರಾಕ್ಟೀಸ್ ಮಾಡುತ್ತಿದ್ದಾನೆ. ಟರ್ನಿಯಲ್ಲಿ ನೈಟ್ಸ್ ಜೋಸ್ಟಿಂಗ್ ಮಾಡುತ್ತಿರುವಾಗ ಇವರ ಕೈಯಲ್ಲಿರುವ ಲ್ಯಾನ್ಸಸ್ ಮುರಿದು ಹೋಗುತ್ತಿರುತ್ತವೆ. ಹಾಗಾಗಿ ಈ ಲ್ಯಾನ್ಸಸ್ ಗಳು ಸ್ಕ್ವೇರ್ ಆದವರು ತಂದು ಕೊಡಬೇಕಾಗಿರುತ್ತದೆ. ಅಕಸ್ಮಾತ್ ಲ್ಯಾನ್ಸಸ್ ತೆಗೆದುಕೊಂಡು ಬರಲು 1 ಸೆಕೆಂಡ್ ಲೇಟ್ ಆದರೆ ಆ ನೈಟ್ ನಾಕ್ ಡೌನ್ ಆಗುತ್ತಾನೆ ಅಥವಾ ಅಪಾಯ ಕೂಡ ಸಂಭವಿಸಬಹುದು. ಇದೇ ಎಪಿಸೋಡ್ ಅಲ್ಲಿ ಮುಂದೆ ಒಂದು ಜೋಸ್ಟಿಂಗ್ ಅಲ್ಲಿ ನಾವು ನೋಡುತ್ತೇವೆ ಸರ್ ಆಂಡ್ರೆ ಆಸ್ಫೋರ್ಡ್ ಎಂಬುವರು ಈಗ ನಿಂತ ಒಬ್ಬ ನೈಟ್ ನ ಮೇಲೆ ಆಕ್ರಮಣ ಮಾಡುವುದನ್ನು. ಎಗ್ ಮತ್ತು ಥಂಡರ್ ಪ್ರಾಕ್ಟೀಸ್ ಮಾಡಿ ವಿಶ್ರಾಂತಿ ಎಂದು ಕುಳಿತಾಗ ಒಬ್ಬ ವ್ಯಕ್ತಿ ರಾಬಿನ್ ರೆಸ್ಲಿಂಗ್ ಎಂಬುವನು ಎಗ್ಗೆ ಈ ಕುದುರೆಯನ್ನು ಕದ್ದಿದ್ದೀಯಾ ಎಂದು ಕೇಳಿ ಕುದುರೆ ಹತ್ತಿರ ಬರ್ತಿದಂತೆ ಕುದುರೆ ಇವನ ಮೇಲೆ ಎಗರುತ್ತದೆ. ಎಗ್ ಹತ್ತಿರ ಬಂದಂತೆ ಸುಮ್ಮನಾಗುತ್ತದೆ. ಅಂದ್ರೆ ಇದು ಕದ್ದಿರೋ ಕುದುರೆ ಅಲ್ಲವೆಂದು ರಾಬಿನ್ ಸುಮ್ಮನಾಗುತ್ತಾನೆ. ರಾಬಿನ್ ಎಗ್ಗೆ ನಿನ್ನ ತಲೆ ಬೋಳೇಕಿದೆ, ಏನಾಗಿದೆ ಎಂದಾಗ ಅದು ಬಿಡಿ ನಿಮ್ಮ ಕಣ್ಣಿಗೆ ಏನಾಗಿದೆ ಎಂದು ಮರುಪ್ರಶ್ನೆ ಕೇಳುತ್ತಾನೆ. ಆಗ ಇವರ ಮಿನಿ ಫ್ಲಾಶ್ ಬ್ಯಾಕ್ ತೋರಿಸಲಾಗುತ್ತದೆ. ಇದೇ ತರಹದ ಯಾವುದೋ ಒಂದು ಟರ್ನಿಯಲ್ಲಿ ಇವರ ಲ್ಯಾನ್ಸ್ ಬ್ರೇಕ್ ಆಗಿ ಇವರ ಕಣ್ಣಿಗೆ ಗಂಭೀರ ಗಾಯವಾಗಿತ್ತು. ಅಷ್ಟಾದರೂ ಇವರು ಆ ಗಾಯದಿಂದಾನೇ ಟರ್ನಿಯನ್ನು ಗೆದ್ದು ಬಂದಿದ್ದರು. ಆಗಿದ್ದ ಜನರು ಇವರನ್ನು ಮ್ಯಾಡೆಸ್ಟ್ ನೈಟ್ ಅಂತ ಹೇಳಲು ಆರಂಭಿಸಿದರು. ಇದು ಇವರ ಇಂಟ್ರೊಡಕ್ಷನ್. ನಂತರ ಎಗ್ ವಾಪಸ್ ಹೆಡ್ಜ್ಗೆ ಬಂದಾಗ ಡಂಕ್ ಎಗ್ಗೆ ನೀನು ಎಲ್ಲಿ ಹೋಗಿದ್ದೆ, ನನಗೊಂದು ಮಾತು ತಿಳಿಸದೆ ನೀನು ಹೋಗಿದ್ದು ತಪ್ಪು ಎಂದು ಬೈಯುತ್ತಾನೆ. ಎಗ್ಗೆ ಈಗ ಹಸಿವಾಗಿದೆ, ತಿನ್ನಲು ಏನಿದೆ ಎಂದಾಗ ಅಲ್ಲಿ ಮಿಕ್ಕಿರೋ ಹಾರ್ಡ್ ಸಾಲ್ಟ್ ಬೀಫ್ ಇದೆ, ತಿನ್ನು ಎಂದು ಬೆದರಿಸುತ್ತಾನೆ. ಹೀಗೆಂದು ಹೇಳಿ ತಕ್ಷಣವೇ ಇವನ ಮೂಡ್ ಚೇಂಜ್ ಆಗುತ್ತದೆ. ಪಾಪ ಚಿಕ್ಕವನು ನನಗೋಸ್ಕರನೇ ಪ್ರಾಕ್ಟೀಸ್ ಮಾಡಲು ಹೋಗಿದ್ದಾನೆಂದು ಎಗ್ಗೆ ಸಮಾಧಾನ ಮಾಡುತ್ತಾನೆ. ಒಂಥರ ಗುರು ಶಿಷ್ಯರಿರುವಂತ ಈ ಜೋಡಿಯ ಫ್ರೆಂಡ್ಶಿಪ್ ಕೂಡ ಗಟ್ಟಿಯಾಗುತ್ತಾ ಹೋಗುತ್ತದೆ. ನಂತರ ಡಂಕ್ ಎಗ್ಗೆ ಬಟ್ಟೆ ಹೊಲೆಯುವುದು ಹೇಗೆಂದು ಕಲಿಸಿಕೊಡುತ್ತಾನೆ. ಇದಾದ ನಂತರ ಎಗ್ ಒಂದು ಹಾಡನ್ನು ಹಾಡುತ್ತಾನೆ. ಈ ಹಾಡು ಬ್ಲಾಕ್ ಫೈರ್ ರಿಬೆಲಿಯನ್ ಅನ್ನು ವರ್ಣಿಸುತ್ತದೆ. ಬ್ಲಾಕ್ ಫೈರ್ ರಿಬೆಲಿಯನ್ ಬಗ್ಗೆ ಹೇಳಬೇಕೆಂದರೆ ಸಪರೇಟ್ ಆಗಿ ವಿಡಿಯೋ ಮಾಡಬೇಕಾಗುತ್ತದೆ, ಅದೊಂದು ದೊಡ್ಡ ಕಥೆ. ಸದ್ಯಕ್ಕೆ ಇವರ ಕಥೆ ಮುಂದಿಸುತ್ತೇನೆ. ನೆಕ್ಸ್ಟ್ ಡಂಕನ್ ಟರ್ನಿ ಆಡಲು ಹೊರಡೋಕೆ ಸಿದ್ಧನಾಗಿದ್ದಾನೆ. ಹೋಗೋ ದಾರಿಯಲ್ಲಿ ನನ್ನ ಶೀಲ್ಡ್ ಮತ್ತು ರಕ್ಷಾ ಕವಚವನ್ನು ತೆಗೆದುಕೊಂಡು ಹೋಗೋಣವೆಂದಾಗ ಎಗ್ ಹೇಳುತ್ತಾನೆ, ಆಕ್ಚುಲಿ ನಿಮ್ಮ ಸರ್ದಿ ಜಾಸ್ಟಿಂಗ್ ಇವತ್ತಲ್ಲ ನಾಳೆ ಇದೆ. ಇವತ್ತು ಓನ್ಲಿ ಫಾರ್ ಹೈಬೋರ್ ನೈಟ್ಸ್, ಫೇಮಸ್ ನೈಟ್ಸ್, ನಾಳೆಗೆ ಹೆಡ್ಸ್ ನೈಟ್ಸ್ ಅಂದ್ರೆ ನಮ್ಮಂತವರಿಗೆ ಅವಕಾಶವೆಂದು ತಿಳಿಸುತ್ತಾನೆ. ಸಾಧಾರಣ ಇನ್ಫೇಮಸ್ ನೈಟ್ಸ್ರಿಗೆ ಡಂಕ್ ಇಡೀ ರಾತ್ರಿ ನಾಳೆ ತನ್ನ ಜೋಸ್ಟಿಂಗ್ ಇದೆ ಎಂದು ತುಂಬಾ ಟೆನ್ಷನ್ ತೆಗೆದುಕೊಂಡಿದ್ದನು. ಈಗ ಇವನಿಗೆ ಇನ್ನೊಂದು ದಿನ ಕಾಲಾವಕಾಶ ಸಿಕ್ತು ಎಂದು ಒಂದು ದೀರ್ಘವಾಗಿ ಉಸಿರೆಳೆಯುತ್ತಾನೆ. ಕಳೆದ ಇಡೀ ದಿನ ಸಾಲ್ಟ್ ಬೀಫ್ ತಿಂದು ಸಾಕಾಗಿ ಈಗ ಇವರು ಬೇರೆ ಏನಾದರೂ ಸವಿಯೋಣವೆಂದು ಮಾರ್ಕೆಟ್ಗೆ ಬರ್ತಾನೆ. ಇಲ್ಲಿರುವ ವ್ಯಕ್ತಿಗೆ ಇಂಗ್ಲಿಷ್ ಭಾಷೆ ಗೊತ್ತಿರುವುದಿಲ್ಲ. ಅದಕ್ಕಾಗಿ ಡಂಕ್ ತನಗೆ ಮಾಂಸ ಬೇಕಿಲ್ಲ, ಜಸ್ಟ್ ಒಂದೆರಡು ಮೊಟ್ಟೆ ಬೇಕಿದೆ ಎಂದು ನಟನೆ ಮಾಡಿ ತೋರಿಸುತ್ತಿದ್ದಾನೆ. ಅದೇ ಟೈಮಲ್ಲಿ ಇವನ ಕ್ರಶ್ ಟಾನ್ಸೆಲ್ ನೋಡಿ ನಗುತ್ತಾಳೆ. ಈ ಔಕ್ವಾರ್ಡ್ ಸಿಚುಯೇಷನ್ ನಂತರ ಡಂಕ್ ಮೊಟ್ಟೆಗಳಿಂದ ಸ್ಪೆಷಲ್ ಸ್ಯಾಂಡ್ವಿಚ್ ಮಾಡಿ ಹೊಟ್ಟೆ ತುಂಬಾ ತಿಂದು ಇವತ್ತು ನಡೆಯುತ್ತಿರುವ ಟರ್ನಿ ನೋಡಲು ಬರ್ತಾರೆ. ಇಲ್ಲೀಗ ಸರ್ ಹಂಫ್ರೆ ಹಾರ್ಡಿಂಗ್ ಮತ್ತು ಸರ್ ಹಂಫ್ರೆ ಬಿಸ್ಬರಿ ಎಂಬುವರ ನಡುವೆ ಜಾಸ್ಟಿಂಗ್ ನಡೆಯುತ್ತದೆ. ಈ ಮ್ಯಾಚ್ ಅಲ್ಲಿ ಹಂಫ್ರೆ ಹಾರ್ಡಿಂಗ್ ವಿನ್ ಆಗುತ್ತಾರೆ, ಬಿಸ್ಬರಿ ನಾಕ್ಔಟ್. ನೆಕ್ಸ್ಟ್ ಮ್ಯಾಚ್ ಅಲ್ಲಿ ಸರ್ ಆಂಡ್ರೂ ಆಶ್ಫೋರ್ಡ್ ಅವರು ಅಪೋಸಿಟ್ ನೈಟ್ ಲ್ಯಾನ್ಸಸ್ ತೆಗೆದುಕೊಳ್ಳುವಾಗ ಇವರನ್ನು ನಾಕ್ಔಟ್ ಮಾಡುತ್ತಾರೆ. ಆದರೆ ಇಲ್ಲೊಂದು ಗಿಮಿಕ್ ಇದೆ. ಇಲ್ಲಿ ವಿಜೇತನಾದ ಆಂಡ್ರೂ ಜನರ ಗಮನಕ್ಕೆ ಬರ್ತಾನೆ. ಆ ಗಿಮಿಕ್ ಏನಂತ ಮುಂದೆ ಹೇಳುತ್ತೇನೆ. ಮಧ್ಯಾಹ್ನ ವಿರಾಮದ ಸಮಯದಲ್ಲಿ ಡಂಕ್ ಮತ್ತು ಎಗ್ ಮರದ ಕೆಳಗೆ ಕುಳಿತು ಫ್ಯೂಚರ್ ಬಗ್ಗೆ ಮಾತನಾಡಿಕೊಳ್ತಿದ್ದಾರೆ. ಡಂಕ್ ಎಗ್ ಅನ್ನು ನೆನೆಸುತ್ತಾನೆ. ನೀನು ಯಾವುದೇ ಕೆಲಸ ಮಾಡಿದರೂ ಶ್ರದ್ಧೆಯಿಂದ ಪ್ರೀತಿಯಿಂದ ಕೆಲಸ ಮಾಡುತ್ತೀಯಾ. ನಾನು ಈ ಟರ್ನಿಯಲ್ಲಿ ಸೋತರೆ ಕುದುರೆ ಮತ್ತು ದುಡ್ಡನ್ನು ಕಳೆದುಕೊಳ್ಳುತ್ತೇನೆ, ಗೆಲುವು ಪಡೆದರೆ ನಾನಿನ್ನನ್ನು ಪರ್ಮನೆಂಟ್ ಸ್ಕ್ವೇರ್ ಅನ್ನಾಗಿ ಇಟ್ಟುಕೊಳ್ಳುತ್ತೇನೆ ಎಂದು ಹೇಳುತ್ತಿರುವಾಗ ಗೇಮ್ಸ್ ಮಾಸ್ಟರ್ ಪ್ಲಮ್ಮರ್ ಡಂಕ್ ರ ಜೊತೆ ಸ್ವಲ್ಪ ಮಾತಾಡುವುದೆಂದು ಹೇಳಿ ಇವನನ್ನು ಸೈಡ್ಗೆ ಕರೆದೊಯ್ಯುತ್ತಾನೆ. ಯಾವುದೇ ಆಟವಾಗಲಿ ಟರ್ನಿಗಳಾಗಲಿ ಅಲ್ಲಿ ಗ್ಯಾಮ್ಲಿಂಗ್ ಮಾಡೋರು, ಬೆಟ್ಟಿಂಗ್ಸ್ ಕಟ್ಟೋರು ಇದ್ದೇ ಇರುತ್ತಾರೆ. ಲಾರ್ಡ್ ಆಶ್ಫೋರ್ಡ್ ರವರು ಈ ಟರ್ನಿಗೆಂದು ಅವಶ್ಯಕತೆ ಮೀರಿ ದುಡ್ಡನ್ನು ಖರ್ಚು ಮಾಡಿದ್ದಾರೆ. ಇರೋಬರ ದುಡ್ಡನ್ನೆಲ್ಲ ಈ ಟರ್ನಿಗೆ ಸುರಿದಿದ್ದಾರೆ. ಈಗ ಆ ಅಮೌಂಟ್ ರಿಕವರ್ ಮಾಡಬೇಕಲ್ಲ, ಹಾಗಾಗಿ ಪ್ಲಮ್ಮರ್ ಇಲ್ಲಿ ಮ್ಯಾಚ್ ಫಿಕ್ಸಿಂಗ್ ಮಾಡ್ತಿದ್ದಾರೆ. ನೀನು ಟರ್ನಿಗೆ ಎಂಟ್ರಿ ಆದಾಗ ಲಾರ್ಡ್ ಆಶ್ಫೋರ್ಡ್ ರವರ ಕಿರಿಯ ಮಗ ಆಂಡ್ರೋನನ್ನೇ ಸೆಲೆಕ್ಟ್ ಮಾಡು, ಅವನ ಜೊತೆನೆ ಜಸ್ಟಿಂಗ್ ಮಾಡು ಎಂದು ಹೇಳುತ್ತಿದ್ದಾರೆ. ಜನರ ಗಮನ ಸೆಳೆದ ಆಂಡ್ರೋನ ಮೇಲೆ ಹೆಚ್ಚು ಬೆಟ್ಟಿಂಗ್ ಬೀಳುತ್ತದೆ. ಜನರ ದೃಷ್ಟಿಯಲ್ಲಿ ಡಂಕ್ ಯಾರೋ ಒಬ್ಬ ಹೆಡ್ಜ್ ನೈಟ್, ಹೊಸಬ, ಇವನ ಮೇಲೆ ಬೆಟ್ಟಿಂಗ್ಸ್ ಕಡಿಮೆ ಬೀಳುತ್ತದೆ. ಜಸ್ಟ್ ಕೆಲವರು ಪ್ಲಮ್ಮರ್ ಮತ್ತು ಲಾರ್ಡ್ ಆಶ್ಫೋರ್ಡ್ ರವರು ಡಂಕ್ ನ ಮೇಲೆ ಬೆಟ್ಟಿಂಗ್ ಕಟ್ಟುತ್ತಾರೆ. ಜಾಸ್ಟಿಂಗ್ ವೇಳೆ ಆಂಡ್ರೋ ಬೇಕಂತ ಸೋಲುತ್ತಾನೆ, ಡಂಕ್ ಗೆಲ್ಲುತ್ತಾನೆ. ಇದರಿಂದ ಲಾರ್ಡ್ ಆಶ್ಫೋರ್ಡ್, ಪ್ಲಮ್ಮರ್ ಇನ್ನು ಕೆಲವರು ದುಡ್ಡು ಸಂಪಾದನೆ ಮಾಡುತ್ತಾರೆಂದು ತಿಳಿಸುತ್ತಿದ್ದಾರೆ. ಆದ್ರೆ ಡಂಕ್ಗೆ ಇದು ಇಷ್ಟವಾಗುವುದಿಲ್ಲ. ಇದು ನನ್ನ ಲೈಫ್ ಮೊದಲ ಜಾಸ್ಟಿಂಗ್, ನಾನು ಕಷ್ಟಪಟ್ಟು ಅರ್ನ್ ಮಾಡಬೇಕೆಂದಿದ್ದೇನೆಂದಾಗ ಪ್ಲಮ್ಮರ್ ಡಂಕ್ಗೆ ತಿಳಿಸಿರುತ್ತಾನೆ. ಅಕಸ್ಮಾತ್ ನೀನೇನಾದರೂ ಸೋತರೆ ನೀನು ಕುದುರೆ ಮತ್ತು ದುಡ್ಡನ್ನು ಕಳೆದುಕೊಳ್ಳುತ್ತೀಯಾ, ಅದೇ ಗೆಲುವು ಪಡೆದರೆ ನಿನ್ನ ದುಡ್ಡು ಮತ್ತು ಕುದುರೆ ಸೇಫ್, ಜೊತೆಗೆ ಆಂಡ್ರೂ ಆಶ್ಫೋರ್ಡ್ ನ ದುಡ್ಡು ಮತ್ತು ಕುದುರೆ ನಿನ್ನದಾಗುತ್ತೆ. ನಿನ್ನ ಜೊತೆ ನಾವು ಕೂಡ ಹಣ ಗಳಿಸಬಹುದು. ಜಸ್ಟ್ ನೀನೇನ್ ಮಾಡಬೇಕಿಲ್ಲ, ಆಟನ ಚೆನ್ನಾಗಿ ಆಡು. ಆಂಡ್ರೂ ಕೆಳಗೆ ಬೀಳುತ್ತಾರೆ ಆಕ್ಟ್ ಮಾಡುತ್ತಾನೆ. ಅವನನ್ನು ಕೆಳಗೆ ಬೀಳಲು ಬಿಟ್ಟು ಬಿಡು ಎಂದು ಹೇಳುತ್ತಿದ್ದಾನೆ. ಡಂಕ್ಗೆ ಈ ಸುಳ್ಳಿನ ಗೆಲುವು ಪಡೆಯಲು ಇಷ್ಟವಾಗುತ್ತಿಲ್ಲ. ಅದರ ಬಗ್ಗೆನೇ ಯೋಚನೆ ಮಾಡುತ್ತಾ ನೆಕ್ಸ್ಟ್ ಪಂದ್ಯನ ನೋಡಲು ಬರ್ತಾನೆ. ಈ ಸಲ ಏರಿಯನ್ ದ ಬ್ರೈಟ್ ಫ್ಲೇಮ್ ಆಟಗಾರನಾಗಿ ಎಂಟ್ರಿ ಆಗುತ್ತಾನೆ. ಭವ್ಯವಾದ ರಕ್ಷಾ ಕವಚ, ಜ್ವಾಲೆಯ ಹೆಲ್ಮೆಟ್ ಧರಿಸಿದ ಇವನು ತಾನೇ ಒಬ್ಬ ಡ್ರ್ಯಾಗನ್ ಎಂಬಂತೆ ತೋರಿಸುತ್ತಿರುತ್ತಾನೆ. ಈತನ ದೊಡ್ಡಪ್ಪ ಬೇಲರ್ ಅವರ ರಿಯಾಕ್ಷನ್ ನೋಡ್ತಿದ್ದಾರೆ. ಇಲ್ಲಿ ಏರಿಯನ್ ಮತ್ತೆ ಏನಾದರೂ ಸಮಸ್ಯೆ ಮಾಡಬಹುದಾ ಎಂಬಂತೆ ರಿಯಾಕ್ಟ್ ಮಾಡ್ತಿದ್ದಾರೆ.
ಇವರ ಪಕ್ಕದಲ್ಲಿ ಒಂದು ಸೀಟ್ ಖಾಲಿಯಾಗಿದೆ. ಈ ಸೀಟಲ್ಲಿ ಮೈಕರ್ ಕುಳಿತುಕೊಳ್ಬೇಕಿತ್ತು. ಅವರಿಲ್ಲಿ ಆಬ್ಸೆಂಟ್ ಆಗಿದ್ದಾರೆ. ತನ್ನ ಇಬ್ಬರು ಮಕ್ಕಳನ್ನು ಹುಡುಕಲು ಹೋಗಿರುತ್ತಾರೆ. ಟರ್ನಿಯಲ್ಲಿನ ರೂಲ್ಸ್ ಪ್ರಕಾರವೇ ಏರಿಯನ್ 5 ಜನ ಚಾಂಪಿಯನ್ಸ್ ರಲ್ಲಿ ಒಬ್ಬರನ್ನು ಆಯ್ಕೆ ಮಾಡಬೇಕಾಗಿರುತ್ತದೆ. ಇವನು ಸೀದಾ ತನ್ನ ಅಣ್ಣನ ಬಳಿ ಬಂದು ನಿನ್ನ ಜೊತೆ ಇವತ್ತಲ್ಲ ಮುಂದೊಂದು ದಿನ ಆಡುತ್ತೇನೆಂದು ಹೇಳಿ ತನ್ನ ಎದುರಾಳಿ ಚಾಂಪಿಯನ್ಸ್ ಅನ್ನಾಗಿ ಹಂಫ್ರೆ ಹಾರ್ಡಿಂಗ್ ಅನ್ನು ಆಯ್ಕೆ ಮಾಡಿಕೊಳ್ಳುತ್ತಾನೆ. ಜಾಸ್ಟಿಂಗ್ ವೇಳೆ ಏರಿಯನ್ ತನ್ನ ವಿಕೃತ ಬುದ್ಧಿ ತೋರಿಸುತ್ತಾನೆ. ಲ್ಯಾನ್ಸೆಸ್ ನಿಂದ ಎಸ್ಕೇಪ್ ಆಗಿ ಮತ್ತೊಂದು ರೌಂಡ್ಗೆ ತಯಾರಾಗುತ್ತಾನೆ. ಜಾಸ್ಟಿಂಗ್ ವೇಳೆ ಎಗ್ ಕಿಲ್ ಹಿಮ್ ಅಂತ ಜೋರಾಗಿ ಕಿರ್ಚುತ್ತಾನೆ. ಇವನನ್ನು ಕಂಡ ಡಂಕ್ ಆಶ್ಚರ್ಯಪಡುತ್ತಾನೆ. ಒಬ್ಬ ಪ್ರಿನ್ಸ್ ಟಾರ್ಗೆರಿಯನ್ ಸಾಯಿಸಲು ಇವನೇಕೆ ಹೀಗೆ ಮಾಡ್ತಿದ್ದಾನೆಂದು. ಇದರ ಉತ್ತರ ನಮಗೆ ಮುಂದೆ ಸಿಗುತ್ತದೆ. ನೆಕ್ಸ್ಟ್ ರೌಂಡ್ ಅಲ್ಲಿ ಏರಿಯನ್ ಹಂಫ್ರೆ ಮೇಲೆ ವಾರ್ ಮಾಡಬಿಟ್ಟು ಡೈರೆಕ್ಟ್ ಆಗಿ ಅವರ ಕುದುರೆಯನ್ನೇ ಟಾರ್ಗೆಟ್ ಮಾಡುತ್ತಾನೆ. ರೂಲ್ಸ್ ಬ್ರೇಕ್ ಮಾಡುತ್ತಾನೆ. ಇದರಿಂದ ಕೋಪಿತುಕೊಂಡ ಜನರು ನ್ಯಾಯವಾಗಿ ಆಡದ ಇವನ ಮೇಲೆ ಕಲ್ಲೆಸೆಯುತ್ತಾರೆ. ದಂಗೆಗಳಾಗುತ್ತವೆ. ಆಗ ಇಲ್ಲೇ ಇವತ್ತಿಗೆ ಟರ್ನಿಯನ್ನು ಸ್ಟಾಪ್ ಮಾಡಲಾಗುತ್ತದೆ. ಏರಿಯನ್ ಮಾಡಿದ ಕೆಲಸಕ್ಕೆ ಎಗ್ ತುಂಬಾ ಕೋಪಗೊಂಡಿರುತ್ತಾನೆ. ಅವನೊಬ್ಬ ಹೇಳಿ ನಿಜವಾದ ಚಾಂಪಿಯನ್ ಅಲ್ಲ, ತಾನು ಸೋಲಬಾರದೆಂದು ಆ ಮೂಕ ಪ್ರಾಣಿಯನ್ನು ಕೊಂದು ಹಾಕಿದ ನೀಚ ಎಂದು ಸಿಟ್ಟಿನಿಂದ ಹೇಳುತ್ತಿದ್ದಾನೆ. ಡಂಕ್ ಎಗ್ ಅನ್ನು ಸಮಾಧಾನಪಡಿಸಲು ಪಾರ್ಟಿಗೆ ಕರೆದುಕೊಂಡು ಹೋಗಿ ಇವನಿಗೆ ರಿಲ್ಯಾಕ್ಸ್ ಮಾಡಿಸುತ್ತಾನೆ. ಈ ಪಾರ್ಟಿಯಲ್ಲಿ ಲಿಯೋನಲ್ ಬರಾಥಿಯನ್, ಮ್ಯಾನ್ಫ್ರೆಡ್ ಡೊನಾರಿಯನ್ ಮತ್ತು ಇನ್ನು ಹಲವರು ಲಾರ್ಡ್ಸ್ ಆ ಗರ್ಲ್ ವಿತ್ 3 ಫಿಂಗರ್ಸ್ ಹಾಡನ್ನು ಹಾಡುತ್ತಿದ್ದಾರೆ. ಆಲಿಸ್ ಎಂಬುವಳು ಯಾವುದೋ ಒಂದು ಆಕ್ಸಿಡೆಂಟ್ ಅಲ್ಲಿ ತನ್ನ 2 ಬೆರಳುಗಳನ್ನು ಕಳೆದುಕೊಂಡಿದ್ದಳು. ಇವಳು ಬಡ ಕುಟುಂಬದವಳು. ಆಲಿಸ್ ತನ್ನ ಉಳಿದ ಆ 3 ಬೆರಳುಗಳಿಂದ ಗಂಡು ಮಕ್ಕಳಿಗೆ ಸುಖ ಕೊಡುತ್ತಿದ್ದಳು, ಎಸ್ಪೆಷಲಿ ಸಲಿಂಗಿ ಕಾಮಿಗಳಿಗೆ. ಆಲಿಸ್ ತನ್ನ ಲೈಫ್ ಅಲ್ಲಿ ತಾನು ಅಂಗವಿಕಲ ಎಂದು ಕೊರಗಲಿಲ್ಲ, ಬದಲಾಗಿ ಅದರಿಂದಾನೇ ತನ್ನ ಜೀವನಕ್ಕೆ ದಾರಿ ಮಾಡಿಕೊಂಡಳು. ಇಲ್ಲಿ ಡಂಕ್ ಮತ್ತು ಎಗ್ ಇವಳ ಬಗ್ಗೆನೇ ಡಿಸ್ಕಸ್ ಮಾಡುತ್ತಿದ್ದಾರೆ. ಆಲಿಸ್ ಎಂಬುವಳು ನಿಜಕ್ಕೂ ಇದಾಳೋ ಇಲ್ಲವೋ ಅಥವಾ ಜಸ್ಟ್ ಹಾಡಿಗಾಗಿ ಮನೋರಂಜನೆಗಾಗಿ ಇಮ್ಯಾಜಿನೇಷನ್ ಮಾಡಿಕೊಂಡು ಹಾಡನ್ನು ಹಾಡುತ್ತಿದ್ದಾರೇನೋ ಎಂದು ಹೇಳಿ ಇಬ್ಬರು ಆಚೆ ಬರುತ್ತಾರೆ. ಡಂಕ್ ಎಗ್ಗೆ ನಿನ್ನ ತಂದೆ ಬಗ್ಗೆ ಗೊತ್ತಾ ಎಂದಾಗ ಗೊತ್ತಿಲ್ಲ ಅಂತ ಎಗ್, ಹಾಗೂ ಎಗ್ ಡಂಕ್ ನ ತಂದೆ ಬಗ್ಗೆ ಕೇಳಿದಾಗ ಡಂಕ್ ಹೇಳುತ್ತಾನೆ ತಾನು ಚಿಕ್ಕವನಿದ್ದಾಗ ತನ್ನ ತಂದೆಯನ್ನು ಯಾವುದೋ ಒಂದು ಕಳ್ಳತನ ಪ್ರಕರಣದಲ್ಲಿ ಅವರನ್ನು ಗಲ್ಲಿಗೇರಿಸಲಾಯಿತು. ನನ್ನ ತಾಯಿ ಒಬ್ಬಳು ವೇಷವಾಟಿಕೆ ಮಾಡುವವಳೆಂದು ಹೇಳುತ್ತಿದ್ದಾನೆ. ಇವರು ಹೀಗೆ ಮಾರ್ಕೆಟ್ ಥ್ರೂ ವಾಲ್ಕ್ ಮಾಡುವಾಗ ಗೇಮ್ಸ್ ಮಾಸ್ಟರ್ ಪ್ಲಮ್ಮರ್ ಡಂಕ್ಗೆ ತಾನು ಹೇಳೋ ಬಗ್ಗೆ ಏನ್ ಯೋಚನೆ ಮಾಡಿದೆ ಎಂದು ಕೇಳೋ ತರ ರಿಯಾಕ್ಟ್ ಮಾಡುತ್ತಾನೆ. ಡಂಕ್ ಇವನಿಗೆ ಏನ್ ಹೇಳ್ಬೇಕು ಅಂತಾನೆ ತೋಚದೆ ನೋಡಿದರೂ ನೋಡದ ಹಾಗೆ ಸುಮ್ಮನೆ ಹೊರಟು ಹೋಗ್ತಾನೆ. ನೆಕ್ಸ್ಟ್ ಇವರ ದಾರಿಗೆ ಒಬ್ಬಳು ಭವಿಷ್ಯ ನುಡಿಯುವವಳು ಬರುತ್ತಾಳೆ. ಇವಳು ಡಂಕ್ಗೆ ನೀನು ಭವಿಷ್ಯದಲ್ಲಿ ಲ್ಯಾನಿಸ್ಟರ್ಸ್ ಗಿಂತಲೂ ರಿಚೆಸ್ಟ್ ಪರ್ಸನ್ ಆಗುತ್ತೆ ಎಂದು ಹೇಳಿ ಎಗ್ ನ ಭವಿಷ್ಯ ನುಡಿಯುತ್ತಾಳೆ. ನೀನು ಮುಂದಿನ ರಾಜ ಆಗಲಿದ್ದೀಯಾ, ಹಾಗೂ ನೀನು ನಿನಗೆ ತುಂಬಾ ಬೇಕಾದವರ ಜೊತೆಯಲ್ಲೇ ಒಂದು ಬೃಹತ್ ಬೆಂಕಿಯಲ್ಲಿ ಸುಟ್ಟು ಸಾಯುತ್ತೀಯಾ. ಇವಳ ಮಾತಿಗೆ ಡಂಕ್ ನಗುತ್ತಾನೆ, ಆದ್ರೆ ಎಗ್ ಟೆನ್ಷನ್ ಆಗುತ್ತಾನೆ. ನಂತರ ರೆಮನ್ ಫೋಸ್ವೆ ಡಂಕ್ ಅನ್ನು ಮಾತನಾಡಿಸಲು ಬರ್ತಾನೆ. ರೆಮನ್ ಡಂಕ್ಗೆ ಈ ಬಾಲಕ ಯಾರದು ಕೇಳುತ್ತಾನೆ. ಅದಕ್ಕೆ ಡಂಕ್ ಇವನು ನನ್ನ ಸ್ಕ್ವೇರ್ ಎಗ್ ಅಂತ ಪರಿಚಯ ಮಾಡಿಸುತ್ತಿದ್ದರೆ ಎಗ್ ತನ್ನ ಮುಖ ರೆಮನ್ಗೆ ಸರಿಯಾಗಿ ತೋರಿಸುತ್ತಿಲ್ಲ. ಇವನು ಡಂಕ್ಗೆ ನಾನು ಟಾನ್ಸೆಲ್ಲ ನಾಟಕ ಪ್ರದರ್ಶನ ನೋಡಿ ಬರುವಾಗ ನಿಮ್ಮ ಶೀಲ್ಡ್ ಅನ್ನು ತೆಗೆದುಕೊಂಡು ಬರುತ್ತೇನೆಂದು ಹೇಳಿ ಇಲ್ಲಿಂದ ಎಸ್ಕೇಪ್ ಆಗುತ್ತಾನೆ. ರೆಮನ್ ಡಂಕ್ ಅನ್ನು ತನ್ನ ಟೆಂಟ್ಗೆ ಕರೆದುಕೊಂಡು ಬಂದು ಇವನಿಗೆ ಡ್ರಿಂಕ್ ಆಫರ್ ಮಾಡುತ್ತಾನೆ. ರೆಮನ್ ಮೊದಲು ನಾಳಿನ ಟರ್ನಿ ಬಗ್ಗೆ ಮಾತನಾಡಿ ಪ್ರಿನ್ಸ್ ಬೇಲ ಟಾರ್ಗೆರಿಯನ್ ಇವತ್ತು ನಡೆದ ಮ್ಯಾಚ್ ಅನ್ನು ಗಂಭೀರವಾಗಿ ಗಮನಿಸಿ ಈ ಮ್ಯಾಚ್ ಅಲ್ಲಿ ಹಂಫ್ರೆ ಹಾರ್ಡಿಂಗ್ ಅನ್ನು ವಿಜೇತರನ್ನಾಗಿ ಘೋಷಿಸಿ ಪ್ರಿನ್ಸ್ ಏರಿಯನ್ ಅನ್ನು ಲೂಸರ್ ಎಂದು ಡಿಕ್ಲೇರ್ ಮಾಡಿದ್ದಾರೆ. ಇದರ ಜೊತೆಗೆ ಏರಿಯನ್ ಹಂಫ್ರೆನವರ ಕುದುರೆಯನ್ನು ಸಾಯಿಸೋದಕ್ಕಾಗಿ ಏರಿಯನಿನ ಕುದುರೆಯನ್ನು ಈ ಹಂಫ್ರೆಗೆ ಕೊಡಿಸಿರುತ್ತಾರೆ. ಅದೇ ಸಿಟ್ಟಿನಲ್ಲಿ ಏರಿಯನ್ ಪಪೆಟ್ ಶೋ ನೋಡಲು ಬಂದಿರುತ್ತಾನೆ. ಹೀಗೆ ಮಾತಲ್ಲಿ ರೇಮನ್ ಡಂಕನ್ಗೆ ಈ ಟಾರ್ಗೆರಿಯನ್ಸ್ ವಿದೇಶಿಯರು, ಹೊರದೇಶದಿಂದ ಬಂದವರು, ನಮ್ಮ ಮೇಲೆ ದಬ್ಬಾಳಿಕೆ ಮಾಡುತ್ತಿದ್ದಾರೆ, ಅವರವರ ಪರ್ಸನಲ್ ಮ್ಯಾಟರ್ಗಳಿಗೆ ನಮ್ಮನ್ನು ಸಿಲುಕಿಸಿ ಯುದ್ಧ ಘೋರ ಯುದ್ಧಗಳನ್ನು ನಡೆಸಿದ್ದಾರೆಂದು ಹೇಳುತ್ತಿದ್ದಾನೆ. ಹಾಗೂ ಇಲ್ಲಿ ನಾವು ರೇಮನ್ ಫೋಸ್ವೆನ್ ನಿಂದಾನೇ ಮೈಕರ್ ನ ಮಕ್ಕಳ ಬಗ್ಗೆ ಇನ್ಫಾರ್ಮೇಶನ್ ಸಿಗುತ್ತದೆ. ಮೈಕರ್ ನ ಮೊದಲನೇ ಮಗ ಡೈರಾನ್, ಇವನೊಬ್ಬ ಕುಡುಕ, ಯಾವಾಗಲೂ ಕುಡಿದು ಅಲ್ಲಿ ಬೀಳುತ್ತಿರುತ್ತಾನೆ. ಇವನು ಕನಸುಗಳನ್ನು ಕಳುತ್ತಿರುತ್ತಾನೆಂದಾಗ ನಮಗೆ ಆ ಇನ್ಕೆಪರ್ಲಿರುವ ಟಾರ್ಗೆರಿಯನ್ ನೆನಪಾಗುತ್ತಾನೆ. ಇವನೇ ಮೈಕರ್ ನ ಮೊದಲನೇ ಮಗ ಎಂದು ತಿಳಿಯುತ್ತದೆ. ಎರಡನೇವನೇ ಈ ಏರಿಯನ್ ದ ಬ್ರೈಟ್ ಫ್ಲೇಮ್. ಮೂರನೇವನು ಏಮನ್, ತಾನೊಬ್ಬ ಡಾಕ್ಟರ್, ಆಯುರ್ವೇದಿಕ್ ಪಂಡಿತನಾಗಬೇಕೆಂದು ಸಿಟಡೆಲ್ಗೆ ಹೋಗಿದ್ದಾನಂತೆ. ಅಂದ್ರೆ ಈ ಏಮನ್ನೇ ನಾವು ಕಂಡ ಗೇಮ್ ಆಫ್ ಥ್ರೋನ್ಸ್ ನಲ್ಲಿನ ಏಮನ್ ಟಾರ್ಗೆರಿಯನ್. ಏಮನ್ ಟಾರ್ಗೆರಿಯನ್ ನಿಜಕ್ಕೂ ಒಬ್ಬ ಗ್ರೇಟ್ ಮೇಸ್ಟರ್. ಮೈಕರ್ ನ ಮೂರನೇ ಮಗ ಈ ಏಮನ್ ಟಾರ್ಗೆರಿಯನ್. ಹಾಗೂ ಮೈಕರ್ ನ ನಾಲ್ಕನೆಯ ಮಗನ ಹೆಸರು ಎಗ್ ಆನ್ ಅಂತ ಹೇಳುವಷ್ಟರಲ್ಲೇ ಎಗ್ ಡಂಕ್ ನ ಬಳಿ ಓಡೋಡಿ ಬಂದು ಏರಿಯನ್ ಟಾನ್ಸೆಲ್ಗೆ ಟಾರ್ಚರ್ ಮಾಡುತ್ತಿದ್ದಾನೆಂದು ಹೇಳುತ್ತಾನೆ. ಆಕ್ಚುಲಿ ಡಾರ್ನಿಶ್ ಪಪೆಟ್ ಶೋ ಅಲ್ಲಿ ಖುದ್ದಾಗಿ ಡ್ರ್ಯಾಗನ್ ಸ್ಲೇಯರ್ ಆಗಿ ಪಾತ್ರಧಾರಿಯಾಗಿದ್ದಾಳೆ. ಇವಳು ಡ್ರ್ಯಾಗನ್ ಮೇಲೆ ವಾರ್ ಮಾಡುವುದನ್ನು ನೋಡಿ ಏರಿಯನ್ ಇವಳ ಮೇಲೆ ಕೋಪಗೊಳ್ಳುತ್ತಾನೆ. ಟಾರ್ಗೆರಿಯನ್ ಮನೆತನದ ಗುರುತು ಸಿಜಿಲ್ ಡ್ರ್ಯಾಗನ್. ಡ್ರ್ಯಾಗನ್ ಅನ್ನು ಸಾಯಿಸುವುದೇನು ನಮ್ಮನ್ನು ಸಾಯಿಸುವುದೇನು ಒಂದೇ. ಇದೊಂಥರ ರಾಜನಿಗೆ ದ್ರೋಹ ಬಗೆದಂತೆ. ಈ ಡ್ರಾಮಾ ಟಾರ್ಗೆರಿಯನ್ಸರ ವಿರುದ್ಧವಾಗಿದೆ ಎಂದು ಖಂಡಿಸಿ ಮೊದಲೇ ತನ್ನ ಕುದುರೆ ಕಳೆದುಕೊಂಡು ಕಂಗಾಲಾದ ಇವನು ಟಾನ್ಸೆಲ್ ಬೆರಳುಗಳನ್ನು ಮುರಿಯುತ್ತಾನೆ.
ಅದೇ ಸಮಯದಲ್ಲಿ ಡಂಕ್ ಬಂದು ತುಂಬಾ ಕೋಪಗೊಂಡು ಐರನ್ ಅನ್ನು ಹಿಗ್ಗಾಮುಗ್ಗ ಹೊಡೆದು ಇವರನ್ನು ಜೋರಾಗಿ ಒದೆಯುತ್ತಾನೆ. ಡಂಕ್ ನ ಹೊಡೆತಕ್ಕೆ ಐರನ್ನಿನ ಹಲ್ಲು ಮುರಿಯುತ್ತದೆ. ಆಗ ಐರನ್ನಿನ ಬಾಡಿ ಗಾರ್ಡ್ಸ್ ಡಂಕ್ ಅನ್ನು ಗಟ್ಟಿಯಾಗಿ ಹಿಡಿದು ಐರನ್ನಿನ ಜಸ್ಟ್ ಒಂದು ಹಲ್ಲು ಮುರಿದಕ್ಕೆ ಇವನ ಎಲ್ಲಾ ಹಲ್ಲುಗಳನ್ನು ಕೀಳಲು ಆರಂಭಿಸುತ್ತಾರೆ. ಇನ್ನೇನು ಇವನ ಹಲ್ಲುಗಳನ್ನು ಮುರಿಬೇಕು ಅನ್ನೋಷ್ಟರಲ್ಲೇ ನಮ್ಮ ಬೋರ್ಡ್ ತಲೆ ಬಾಲಕ ಎಗ್ ಇವರನ್ನು ಬಿಡಿ ಎಂದು ಆವಾಜ್ ಹಾಕುತ್ತಾನೆ. ಅದಕ್ಕೆ ಡಂಕ್ ಎಗ್ಗೆ ನೀನು ಇದರ ಮಧ್ಯೆ ಬರಬೇಡ, ಅವರು ನಿನ್ನನ್ನು ಟಾರ್ಚರ್ ಮಾಡುತ್ತಾರೆ, ಇಲ್ಲಿಂದ ಹೋಗು ಎಂದು ಹೇಳುತ್ತಿದ್ದಾನೆ. ಆಗ ನಮಗೆ ಎಗ್ ಯಾರ ಮಗ ಅಂತ ಗೊತ್ತಾಗುತ್ತದೆ. ಪ್ರಿನ್ಸ್ ಮೈಕರ್ ನ 4ನೇ ಮಗನೇ ಈ ಎಗಾನ್ ಟಾರ್ಗೆರಿಯನ್. ಇಲ್ಲಿ ಎಗಾನ್ ವೇಟ್ ಮತ್ತು ಯಾರ್ಕಲ್ ಎಂಬುವವರಿಗೆ ಆರ್ಡರ್ಸ್ ಕೊಡುತ್ತಾನೆ. ನಾನು ಪ್ರಿನ್ಸ್ ಆಗಿ ಹೇಳುತ್ತಿದ್ದೇನೆ, ಇವರನ್ನು ಈ ಕೂಡಲೇ ಬಿಟ್ಟು ಬಿಡಿ. ಹರ್ಟ್ ಮಾಡಿದಿರಿ, ಮುಂದೇನ್ ಮಾಡ್ಬೇಕಂತ ಇದರ ನಿರ್ಣಯ ನಮ್ಮ ತಂದೆ ನೋಡಿಕೊಳ್ಳುತ್ತಾರೆ, ನೀವಲ್ಲವೆಂದು ಆಜ್ಞೆ ಮಾಡುತ್ತಾನೆ. ಐರಿಯನ್ ಎಗ್ಗೆ ನಿನ್ನ ತಲೆ ಕೂದಲು ಎಲ್ಲಿ, ಏನಾಯ್ತು ಎಂದಾಗ ಎಗ್ ಹೇಳುತ್ತಾರೆ, ನಾನು ನಿನ್ನ ಹಾಗೆ ಕಾಣಿಸಬಾರದೆಂದು ನಾನೇ ನನ್ನ ತಲೆ ಕೂದಲನ್ನು ಕತ್ತರಿಸಿಕೊಂಡಿದ್ದೇನೆಂದು ಹೇಳುತ್ತಾನೆ. ಡಂಕ್ ಫುಲ್ ಶಾಕ್ಡ್. ಈಗ ಈ ಸಿಚುವೇಶನ್ ಹೇಗಿದೆ ಅಂದರೆ ಮಿಸ್ಸಿಂಗ್ ಆದ ಪ್ರಿನ್ಸ್ ಅನ್ನು ಇವನೇ ಕಿಡ್ನಾಪ್ ಮಾಡಿ ತನ್ನ ಬಳಿ ಇಟ್ಕೊಂಡಿದ್ದಾನೆಂಬಂದಿದೆ. ನಾವು ಗೇಮ್ ಆಫ್ ಥ್ರೋನ್ಸ್ ಅಲ್ಲಿ ಏಮನ್ ಟಾರ್ಗೆರಿಯನ್ ಕೊನೆಯುಸಿರೆಳೆಯುವಾಗ ತಮ್ಮ ಸಹೋದರನನ್ನು ತುಂಬಾನೇ ನೆನೆಸಿಕೊಂಡಿದ್ದರು. ಸಹೋದರನ ನೆನಪುಗಳು ಇವರಿಗೆ ಕಾಡುತ್ತಿತ್ತು. ಆ ಸಹೋದರ ಎಗ್. Mother's looking for you. Hey! I dreamed that I was old. ಅದೇ ಎಗ್ನ ಜೀವನ ಚರಿತ್ರೆ ಈಗ ನಾವು ಈ ನೈಟ್ ಆಫ್ ದಿ 7 ಕಿಂಗ್ಡಮ್ಸ್ ಅಲ್ಲಿ ನೋಡುತ್ತಿದ್ದೇವೆ. ಇಲ್ಲಿಗೆ ಮುಕ್ತಾಯವಾಗುತ್ತದೆ ನೈಟ್ ಆಫ್ ದಿ 7 ಕಿಂಗ್ಡಮ್ಸ್ ಎಪಿಸೋಡ್ ನಂಬರ್ 3. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಈ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.